ನನಗೆ ಅವರು ಹಿನ್ನೆಲೆ ಗಾಯನವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ಮತ್ತೆ ಈ ಅವಕಾಶ ಜನ್ಮಾಂತರಕ್ಕೆ ನನಗೆ ಸಿಗಲಿ ಅಂತ ಹೇಳಿ ನಾನು ಆ ಗಾನ ಸರಸ್ವತಿಯಲ್ಲಿ ಬೇಡ್ಕೊಳ್ತೀನಿ. ಮ್ಯಾಮ್, ನೀವಾಗಷ್ಟೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಮೇ ತಿಂಗಳಲ್ಲಿ ನೀವು ಅವರನ್ನ ಭೇಟಿ ಮಾಡಿದ್ರಿ ಅಂತ ಹೇಳಿ. ಆ ಭೇಟಿಯಾದಂಥ ಕ್ಷಣಗಳ ಒಂದು ಚಿತ್ರಣ ಇದೆ, ಅದನ್ನ ನಾವು ನೋಡೋದಕ್ಕೆ ಬಯಸ್ತೀವಿ. ವಿಡಿಯೋ ಪ್ಲೀಸ್. ಆ ಗಾನ ಕೋಗಿಲೆಗೆ ಗಾನ ಸರಸ್ವತಿ ಜೊತೆನೇ ಕೂತ್ಕೊಂಡು ನೀವು ಹಾಡನ್ನ ಹಾಡಿದ್ರಿ. ಗಾನ ಕೋಗಿಲೆ, ಗಾನ ಸರಸ್ವತಿ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಹಾಗೆ ಅದನ್ನು ಕೇಳುವಂಥ ಅವಕಾಶಕ್ಕೋಸ್ಕರ ನಾವು ಹೀಗೆ ಕಣ್ಣು ಕಿವಿ ಎಲ್ಲ ಸರಿಯಾಗಿ ಇಟ್ಕೊಂಡು ಕೇಳಿಸ್ಕೊಳ್ಳೋ ಥರ ಮತ್ತೆ ನಾವು ಹುಟ್ಟಿ ಬರೋಣ ಅಂತ ಹೇಳಿ ನಾನು ಹಾರೈಸ್ಕೊತೀನಿ. ಧನ್ಯವಾದಗಳು ಮ್ಯಾಮ್. ಅವರ ಹಾಡುಗಳನ್ನ ಸಂಭ್ರಮಿಸ್ತಾ ಇದೀವಿ, ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಒಂದಷ್ಟು ಹಾಡುಗಳನ್ನ ನೀವು ಕೂಡ ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಲವ್ ಯು ಅಮ್ಮ. ವಾಟ್ ಅ ಮ್ಯಾಜಿಕಲ್ ಸಾಂಗ್, ವಾಟ್ ಅ ಮ್ಯಾಜಿಕಲ್ ಮೂಮೆಂಟ್. ಎಷ್ಟೋ ದಿನಗಳ ನಂತರ ನಮ್ಮ ಜೂರಿ ಎಲ್ಲರೂ ಒನ್ಸ್ ಮೋರ್ ಅಂತ ಕೇಳಿದ್ರು. ವಿ.ಪಿ. ಸರ್ ಒನ್ಸ್ ಮೋರ್ ಹಾಡ್ಸಿದ್ರು. ಅನುಷ್ಕಾ, ಕಂಗ್ರ್ಯಾಚುಲೇಷನ್ಸ್ ಅನುಷ್ಕಾ, ಕಂಗ್ರ್ಯಾಚುಲೇಷನ್. ವಾಟ್ ಅ ಟ್ರಾನ್ಸ್ಫಾರ್ಮೇಶನ್ ವಿ.ಪಿ. ಸರ್. ಒಪರಾ ಇಂದ ಇಷ್ಟು ಸೂಪರ್ ಹಾಡೋ ಹುಡುಗಿ ನಮ್ಮ ಅನುಷ್ಕಾನೆ. ಹೆಂಗೆ ತಾಯಿ, ಟುಡೇ ಯು ಜಸ್ಟ್ ನೇಲ್ಡ್ ಇಟ್. ಅಟ್ ದಿಸ್ ಮೊಮೆಂಟ್ ಲೆಟ್ಸ್ ಹಿಯರ್ ವಾಟ್ ಯುವರ್ ಪೇರೆಂಟ್ಸ್ ವಾಂಟ್ ಟು ಸೇ. ಅನುಷ್ಕಾಗೆ ಇವತ್ತು ಸೇರಿ ಐ ಥಿಂಕ್ 7 ಗೋಲ್ಡನ್ ಬಜಾರ್ ಬಂತು ಸರ್. ನಾವು ಕೆಪ್ಟ್ ಆನ್ ಕೌಂಟಿಂಗ್ ಆ್ಯಕ್ಚುಲಿ. 7ರಲ್ಲಿ 5 ಸಾಂಗ್ಸು ಇವ್ದು ಜಾನಕಿ ಅಮ್ಮ ಮೇಡಮ್ದೇ. ಆ್ಯಕ್ಚುಲಿ 5 ಸಾಂಗ್ಸ್ ಗೋಲ್ಡನ್ ಬಜಾರು ಅವಳಿಗೆ ಬಂದಿರೋದು ಅವರ ಆಶೀರ್ವಾದದಿಂದ ಅಂತ ಹೇಳ್ಬೋದು. ಅದೇ ಅವಳ ಪ್ರಾಕ್ಟೀಸ್ ಆ್ಯಕ್ಚುಲಿ, ಆಮೇಲೆ ಮೆಂಟರ್ಸ್ದು ಹೆಲ್ಪು, ನಮ್ಮ ವೈಫ್ ಕೂಡ ತುಂಬ ಕಾಂಟ್ರಿಬ್ಯೂಷನ್ ಇದೆ, ನಮ್ಮ ಮದರಿಂದ ಕೂಡ. ಸೊ ಹಾನೆಸ್ಟಾಗಿ ಮಾಡ್ತಾಳೆ ಸರ್. ಸರ್, ಇನ್ನೊಂದು ಏನಂದರೆ, ಅವಳು ಯಾವ ಸಾಂಗ್ ಹಾಡಿದ್ರು ಆದರೆ ಈ ಸಾಂಗ್ ಜೊತೆ ಜಾಸ್ತಿ ಎಮೋಷ್ನಲಿ ಕನೆಕ್ಟ್ ಆದ್ಲು. ಯಾವುದೇ ಜಾನಕಿ ಅಮ್ಮ ಸಾಂಗ್ ಅವಳಿಗೆ ಕೊಟ್ಟರೆ ಶಿ ಬಿಕಮ್ಸ್ ವೆರಿ ಹ್ಯಾಪಿ. ಅವಳಿಗೆ ತುಂಬ ಖುಷಿ. ಆಮೇಲೆ ಜಾನಕಿ ಅಮ್ಮ ಅವತ್ತು ತೀರೋದ್ರು ಅಂತ ಗೊತ್ತಾದಾಗ ಗೊಳು ಅಂತ ಹೇಳ್ತಾನೆ ಇದ್ಲು. ಅವತ್ತು ಸಾಯಂಕಾಲ ಫುಲ್ಲು ಅನ್ಕಂಟ್ರೋಲಬ್ಲಿ ಶಿ ವಾಸ್ ಕ್ರೈಯಿಂಗ್. ಈ ಮುಗ್ಧತೆಯಲ್ಲಿ ಅವ್ರು ಇರ್ತಾರೆ ಸರ್. ಖಂಡಿತ ಈ ಮುಗ್ಧತೆಯಲ್ಲಿ ಅವರು ಜಾನಕಿ ನೀನು ಅವ್ರ ಬುಕ್ ನ ಟಚ್ ಮಾಡಿದ್ಯಾ? ಸರ್, ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅ ಡಾಟರ್ ಲೈಕ್ ದಿಸ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ರಾಜಾ ಸರ್ ಹಾಡು ಬಂದಿದ ತಕ್ಷಣ ಎಲ್ಲರಿಗೂ ಎಲ್ಲ ಥರ ಬ್ರೈನ್ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ, ಬ್ರೈನ್ ಸ್ಟ್ರಾಮಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಮಹಾನ್ ಕಂಪೋಸರ್ ಇರೋ ಟೈಮಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ನಮ್ಮ ಎಲ್ಲರ ಒಂದು ದೊಡ್ಡ ಸೌಭಾಗ್ಯ. ಈ ಸ್ಟ್ಯಾಂಡಿಂಗ್ ಅವೇಷನ್ ಸ್ಪೆಷಲ್ಲಾಗಿ ರಾಜಾ ಸರ್ಗೆ ಆ್ಯಂಡ್ ಇನ್ನೂ ಸ್ಪೆಷಲ್ ಆಗಿ ಜಾನಕಿ ಅಮ್ಮವ್ರಿಗೆ. ಯಾಕಂದರೆ ಮೊನ್ನೆ ರಾಜಾ ಸರ್ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ನಾನು ಒಂದೊಂದು ಹಾಡಿಗೆ ಒಂದೊಂದು ಇನ್ಸ್ಟ್ರೂಮೆಂಟ್ಗೆ ನಾನು ಎಷ್ಟು ಕಷ್ಟಪಟ್ಟು ಎಷ್ಟು ಸಾವಿರಾರು ಹಾಡು ಮಾಡಿದ್ದೀನೋ ಅದೇ ರೀತಿ ಸಿಂಗರ್ಸ್ ಬಂದು ಸ್ಪೆಷಲಿ ಜಾನಕಿ ಅಮ್ಮವ್ರು ಬಂದು ಆ ಹಾಡು ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ಅಷ್ಟೇ ಕಷ್ಟಪಟ್ಟು ಆ ಹಾಡನ್ನು ಅಲಂಕಾರ ಮಾಡೋರು, ಒಂದೊಂದು ಸತಿ ನನಗಿನ್ನ ಜಾಸ್ತಿ ಕೆಲಸ ಮಾಡೋರು ಅಂತ. ಆ ಮಾತು ರಾಜಾ ಸರ್ ಬಾಯಿಂದ ಬರೋದು ಇಟ್ಸ್ ನಾಟ್ ಇಂಪಾಸಿಬಲ್. ಎಂಥ ಒಂದು ದೈವಶಕ್ತಿ ತಾಯಿ ಇರ್ಬೋದು. ಸೋ ಪ್ರೌಡ್ ಆಫ್ ಯು. ನಿಜವಾಗ್ಲೂ ತಮಾಷೆ ಅಲ್ಲ, ಈ ಹಾಡನ್ನ ನೀನು ಅರ್ಥ ಮಾಡ್ಕೊಂಡು ಹಾಡ್ತಾ ಇರೋದಿದೆಯಲ್ಲ, ನನಗೇನು ಹೇಳ್ಬೇಕಂತ ಗೊತ್ತಿಲ್ಲ ಅನುಷ್ಕಾ. ಸೋ ಪ್ರೌಡ್ ಆಫ್. ತಮ್ಮ ಮೆಂಟರ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಲಕ್ಷ್ಮಿ ಮೇಡಮ್ಗೆ ಆಲ್ ದಿ ಬೆಸ್ಟ್ ಅನುಷ್ಕಾ. ಸೋ ಥ್ಯಾಂಕ್ ಯು ಸರ್. ಗುರುಗಳೇ, ನನಗನ್ಸುತ್ತೆ ಈ ಪರ್ಫಾರ್ಮೆನ್ಸ್ ಅಲ್ಲಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ಪ್ರೈಸಸ್ ಕೊಟ್ಟಂತಹ ಒಂದು ಪರ್ಫಾರ್ಮೆನ್ಸ್ ಇದು. ಇನ್ ಒನ್ ಸಾಂಗ್ ಇಟ್ ಸೆಲ್ಫ್ ಎಕ್ಸಲೆಂಟ್ ವರ್ಕ್. ಕೀಪ್ ಇಟ್ ಅಪ್. ಈ ಒಂದು ಮ್ಯಾಜಿಕಲ್ ಮೂಮೆಂಟ್ ಬಗ್ಗೆ ವಿನಯ ಮ್ಯಾಮ್ ಏನ್ ಹೇಳ್ತಾರೆ ಮ್ಯಾಮ್? ಜಾನಕಿ ಅಮ್ಮನವರ ಆ ಫೋಟೋದಲ್ಲಿ ಆ ಮುಗುಳ್ ನಗೆಗೆ ಇನ್ನೊಂದು ಚಮಕ್ ಬಂದಿದೆ ಅನ್ಕೋತೀನಿ ಈ ಹಾಡನ್ನ ಕೇಳಿ ಅಲ್ವಾ?
ಗಂಧರ್ವ ಸ್ವರ್ಗ ಲೋಕದಲ್ಲಿ ಕೂತ್ಕೊಂಡು ಅದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೋ ನಮ್ಮ ಜಾನಕಿ ಅಮ್ಮ. ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿತ್ತಮ್ಮ ಅನುಷ್ಕಾ, ಎಂಜಾಯ್ ಮಾಡಿದೆ ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಂಗೆ ಜಾನಕಿ ಅಮ್ಮ ಅಂದರೆ ಮತ್ತು ಅವ್ರ ಹಾಡುಗಳಂದರೆ ಪಂಚಪ್ರಾಣ. ಯಾಕಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ನಾನಿ ಅವ್ರ ಹಾಡನ್ನ ಕೇಳಿಸಿ ಬೆಳೆಸಿದ್ದಾರೆ. ಆಮೇಲೆ ಅವ್ರಿಗೆ ಮೈಸೂರು ಅಂದರೆ ತುಂಬ ಇಷ್ಟ. ನನಗೂ ನಮ್ಮ ನಾನಿ ಊರು ಮೈಸೂರು ಅಂದರೆ ನಂಗೆ ಫೇವ್ರೆಟ್ ಊರದು. ನಾನು ರಜೆಗಳಲ್ಲೆಲ್ಲ ಅಲ್ಲೇ ಹೋಗ್ತೀನಿ. ಅದೇ ಕನೆಕ್ಷನ್ನು. ಒಂದಿನ ನೀನು ಸ್ಟುಡಿಯೋದಲ್ಲಿ ನಿಂತು ಹಾಡಿ ಅವ್ರ ತರ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ನೀನು, ಓಕೆನಾ? ಅಲ್ಲ, ಇಷ್ಟೊಂದು ಮ್ಯಾಜಿಕ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ಇದಕ್ಕೊಂದು ಸುಂದರವಾದ ಮುಕ್ತಾಯ ಕೊಡೋಣ ಅಂತ ಒಂದು ಅಭಿಪ್ರಾಯ ಬಂತು. ಓಕೆ, 3, 2, 1. Golden Voice of the Week is Anushka. ಮೊದಲನೇ ಬಾರಿ ಗೋಲ್ಡನ್ ವಾಯ್ಸ್ ಆಫ್ ದ ವೀಕ್ ಆ ಟ್ರೋಫಿಯನ್ನ ಪಡ್ಕೋತಾ ಇದ್ದಾರೆ. ಅದು ಎಪಿಸೋಡ್ ಮುಗಿಯೋಕ್ಕಿಂತ ಮುಂಚೆನೆ. ತುಂಬ ಖುಷಿ. ಹೋಗಿ ಇದನ್ನ ಅಲ್ಲಿ ಅಮ್ಮನ ಮುಂದೆ ಇಟ್ಬಿಟ್ಟು ಅಮ್ಮನ ಬ್ಲೆಸ್ಸಿಂಗ್ಸ್ ತಗೋ, ಓಕೆನಾ? ಯಾವುದೇ ಬಾಡಿ ಲ್ಯಾಂಗ್ವೇಜ್ ಇಲ್ಲದೆ ಕಂಠದಲ್ಲೇ ಅಭಿನಯ ಮಾಡೋಂಥ ಶಕ್ತಿ ಇದ್ದಿದ್ದು ಕೇವಲ ನಮ್ಮ ಜಾನಕಿ ಅಮ್ಮನಿಗೆ ಮಾತ್ರ. ಆದ್ರೆ ಅವರ ಹಾಡಿಗೆ ಯಾರು ಅಭಿನಯ ಮಾಡ್ತಿದ್ರಲ್ಲ, ಆ ಹಾಡಿಗೆ ಮತ್ತಷ್ಟು ಜೀವ ತುಂಬಿದ್ದು ನಮ್ಮ ಲಕ್ಷ್ಮಿ ಅಮ್ಮನವರ ಅಭಿನಯ. ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ರಶ್ಮಿ ಅವ್ರಿಗೆ. ರಶ್ಮಿ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜಾನಕಿ ಅಮ್ಮ ಅವರ ಹಾಡನ್ನ ಹಾಡೋದಕ್ಕೆ. ಥ್ಯಾಂಕ್ ಯು ವೆರಿ ವೆರಿ ಮಚ್. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ವಿನಯ್ ಪ್ರಸಾದ್ ಮ್ಯಾಮ್ ಅವರನ್ನ, ಪ್ಲೀಸ್. ಅಮ್ಮನ ಬಗ್ಗೆ ನಿಮ್ಮ ಮನದಾಳದ ಮಾತುಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಇಷ್ಟೊತ್ತು ಇದ್ರಿ, ಹಾಡುಗಳನ್ನ ಕೇಳಿದ್ರಿ, ಹೇಗನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತಪ್ಪ. ಜಾನಕಿ ಅಮ್ಮನವ್ರ ಬಗ್ಗೆ SP ಬಾಲಸುಬ್ರಹ್ಮಣ್ಯಂ ಅವರು ಒಂದ್ ಮಾತು ಹೇಳಿದ್ರು. ಜಾನಕಿ ಅಮ್ಮನವ್ರ ರೆಕಾರ್ಡಿಂಗ್ ಮಾಡ್ತಾ ಇರುವಾಗ ಕೈಯಲ್ಲಿ ಒಂದ್ ಪೆನ್ಸಿಲ್ ಇಟ್ಕೋತಾ ಇದ್ರಂತೆ. ಪೆನ್ಸಿಲ್ ಇಲ್ಲಿ ಇರ್ತಾ ಇತ್ತು ಕೈಯಲ್ಲಿ. ಇವರು ಧ್ವನಿಯಲ್ಲಿ ಎಷ್ಟು ಅಲಗುಗಳು, ಮುರುಕುಗಳು, ಗಮಕಗಳು ಬರ್ತಾ ಇತ್ತೋ ಅದು ಎಲ್ಲವೂ ಕೂಡ ಇಲ್ಲಿ ಪೆನ್ಸಿಲಲ್ಲಿ. ಈ ಪೆನ್ಸಿಲ್ ಟಟ ಅಂತ ಹಿಂಗೆ ಅಲ್ಗಿಸ್ತಾ ಇರೋರಂತೆ. ಒಂದ್ಸತಿ ನಮ್ಮ SP ಸರ್ಗೆ ಸ್ವಲ್ಪ ತುಂಟತನ ಜಾಸ್ತಿ ಅಲ್ಲ, ಅವ್ರು ಹೋಗಿ ಆ ಪೆನ್ಸಿಲ್ ಎಳ್ಕೊಂಡ್ಬಿಟ್ರಂತೆ. ಅಯ್ಯೋ ಬಾಲು, ನಂಗೆ ಕೊಟ್ಬಿಡು ಬಾಲು, ಅದನ್ನ ನನ್ಗೆ ಹಾಡಕ್ಕಾಗಲ್ಲ ಬಾಲು, ನಂಗೆ ಹಾಡಕ್ಕಾಗಲ್ಲ ಅಂತ. ಇದು ಬಹಳ ರೇರ್ ಇಂಥ ಒಂದು ಅಭ್ಯಾಸಗಳು ಅಥವಾ ಇಂಥ ಒಂದು ನೆನಪುಗಳನ್ನ ನೆನಪು ಮಾಡ್ಕೊಳ್ಳೋದು ಕೂಡ ಒಂದು ಮಜದ ವಿಷಯ ಅಲ್ವಾ?